ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ಪಾಸಿಟಿವ್ ಕೋವಿಡ್-19 ವೈರಸ್ ಇದ್ದಂಥ ಪ್ರಕರಣಗಳಿಲ್ಲ. ಸಿಂಪ್ಟಮೆಟಿಕ್ ಆಗಿದ್ದಂಥವುಗಳನ್ನು ಗುರುತಿಸಿದ್ದಾರೆ. ಅವರು ಯಾವುವು ಪಾಸಿಟಿವ್ ಆಗಿ ಬಂದಿಲ್ಲ. ಅದು ಸಂತೋಷದಾಯಕ ವಿಷಯ. ಒಟ್ಟಾರೆಯಾಗಿ ನಮ್ಮ ಜಿಲ್ಲಾ ಆಡಳಿತ ಮಾನಿಟರಿಂಗ್ ಕಮಿಟಿ ಮಾಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿ ದಿವಸ ಹೆಲ್ತ್ ಬುಲೆಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಸಂತೋಷದ ಸಂಗತಿ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಿ ಮುಂದಿನ ವಾರದವರೆಗೆ ನಾನು ವಿಶೇಷವಾಗಿ ತಮ್ಮ ಮೂಲಕ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಗಟ್ಟಿಯಾದಂಥ ದೃಢ ನಿರ್ಧಾರವನ್ನು ತೆಗೆದುಕೊಂಡಾರೆ. ನಮ್ಮ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ವಹಿವಾಟುಗಳನ್ನು ಬಂದ್ ಮಾಡಲಿಕ್ಕೆ, ಮಾಲ್ ಇರ್ಬೋದು, ಮದುವೆ ಮುಂಜಿಗಳಿರ್ಬೋದು, ಮದುವೆ ಮುಂಜಿಗಳನ್ನು ಸಿಂಪಲ್ಲಾಗಿ ಮಾಡಿರಿ, ಮಾಲ್ಗಳ ಬಂದ್ ಮಾಡಿರಿ, ಸಿನಿಮಾ ಥಿಯೇಟ್ರ್ಗಳ ಬಂದ್ ಮಾಡಿರಿ ಅಂತ ಸರ್ಕಾರಕ್ಕೆ ನಷ್ಟ ಆದರೂ ಪರವಾಗಿಲ್ಲ. ನಮ್ಮ ರಾಜ್ಯದ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ದೃಢ ನಿರ್ಧಾರವನ್ನು ತಗೊಂಡಾರ. ಆ ನಿಲುವನ್ನು ನಾನು ಸ್ವಾಗತಿಸ್ತೇನೆ. ತಮ್ಮ ಸಹಕಾರವನ್ನು ಕೂಡ ನಾನು ಕೋರ್ತೀನಿ. ಸರ್, ಎಷ್ಟು ಜನ ವಾಪಸ್ಸಾಗಿದ್ದಾರೆ ಸರ್ ವಿದೇಶದಿಂದ ಇಲ್ಲಿವರೆಗೆ ವಿಜಯಪುರ ಜಿಲ್ಲೆಗೆ? ಟೋಟಲ್ 76. ನಿನ್ನೆ ರಾತ್ರಿ 10 ಜನ ಬಂದಿದ್ದಾರೆ. ನಿನ್ನೆ ರಾತ್ರಿ 10 ಜನ ಬಂದಿದ್ದಾರೆ. ಅವ್ರ ಮೇಲೂ ನಾವು ಅದರಲ್ಲಿ 8 ಜನರ ಮೇಲೆ ಈ ಥರ ಸಸ್ಪೆಕ್ಟೆಡ್ ಇದ್ದಿದೆ. ಸಸ್ಪೆಕ್ಟೆಡ್ ಆ್ಯಸ್ ಆನ್ ಟುಡೇ ಅಂಥದ್ದೇನಿಲ್ಲ. ಸ್ವಲ್ಪ ಅದನ್ನು ಮಾನವೀಯತೆ ದೃಷ್ಟಿಯಿಂದನೂ ನಾವು ಪರಿಗಣಿಸಬೇಕಾಗತ್ತೆ. ಅವರಿಗೆ ತಿಳುವಳಿಕೆ ಹೇಳುವಂಥದ್ದು, ಏನಾದರೂ ಸ್ವಲ್ಪ ರೋಗ ಲಕ್ಷಣಗಳು ಬಂದರೆ ಅವರನ್ನು ನಾವು ಮನವೊಲಿಸಿ ಕರ್ಕೊಂಡ್ಬರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕರ್ಕೊಂಡು ಬರಲೇಬೇಕು. ನಮ್ಮ ಜಿಲ್ಲಾ ಆಡಳಿತ ಕರ್ಕೊಂಡು ಐಸೋಲೇಟ್ ಮಾಡಿದ್ರೆ ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೆ ಇನ್ನು ಮತ್ತೆ ಯಾವ ಮನೆ ಒಂದಿನ ಯಾವುದೋ ಒಂದು ಪೇಷಂಟ್ ಆಗಿದೆ. ಐಸೋಲೇಟ್ ಇನ್ ದ ಸೆನ್ಸ್, ಐಸೋಲೇಟ್ ಅಂದ ತಕ್ಷಣ ಅದನ್ನು ಪಾಸಿಟಿವ್ ಅಂತ ನಾವು ಪರಿಗಣಿಸಬಾರ್ದು. ರಿಪೋರ್ಟ್ ಇದುವರೆಗೂ ಇನ್ನು 2 ರಿಪೋರ್ಟ್ ಅಷ್ಟೇ ನಮಗೆ ಪೆಂಡಿಂಗ್ ಇದ್ದಾವೆ. 6 ರಿಪೋರ್ಟ್ ಎಲ್ಲ 4 ನೆಗೆಟಿವ್ ಬಂದವು. ಇನ್ನು 1 ಬರಬೇಕು. ಇಲ್ಲಿ ತಮ್ಮ ಮಾಧ್ಯಮದವ್ರ ಒತ್ತಡ ಕೂಡ ಬಂತು. ಈ ಭಾಗದಲ್ಲಿ ಒಂದು ಬ್ಲಡ್ ಟೆಸ್ಟಿಂಗದ ಲ್ಯಾಬ್ರೇಟರಿ ಮಾಡಬೇಕಂತ ನಾನು ನಾಳೆನೇ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ವಿಜ್ಞಾನ ಸಚಿವರೊಂದಿಗೆ ಮಾತನಾಡಿ, ವಿಜಯಪುರ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ, ಹೆಚ್ಚಿಗೆ ಪ್ರವಾಸಿಗರು ಬರ್ತಾರೆ, ವಿದೇಶಿಗರು ಬರ್ತಾರೆ. ಆ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯ ಜನರ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಒಂದು ಲ್ಯಾಬನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು ನೀವೇ ಅಪ್ರೂಪ್ ಆಗಿಬಿಟ್ರಿ ಜಿಲ್ಲೆಗೆ ಅಂತ ಜನ ಕೊರೋನಾ ಬಂದರೂ ಕೂಡ ಈಗ ಜಿಲ್ಲಾಧಿಕಾರಿಗೆ ಎಲ್ಲ ಕ್ರಮ ತೊಗೊಂಡ್ಮೇಲೆ ಎಲ್ಲ ಮುಗಿದೋಗಿತ್ತು. ಈಗ ಬರೋದು ಏನು ಅವಶ್ಯಕತೆ ಇತ್ತು? ಎಷ್ಟು ತಡವಾಗಿ ಬರ್ತಾ ಇದ್ದಾರೆ. ಗದಗ ಕೊಡೋ ಪ್ರಿಫರೆನ್ಸ್ ನಮ್ಗೆ ಜಿಲ್ಲೆ ಕೊಡ್ತಾ ಇಲ್ಲ. ಬರೀ ಆಯ್ತಾನ ಇನ್ನೊಂದು ಅಸೆಂಬ್ಲಿ ಮುಗಿಮಟ್ಟ ತಡ್ಕೋರಿ. ಚೇಂಜ್ ಆಗುತ್ತೆ ಸರ್? ಸರ್ ಚೇಂಜ್ ಆಗುತ್ತೆ ಸರ್? ಹೊಸ ಮಂತ್ರಿಮಂಡಲ ರಚನೆ ಆಗಿದೆ. ಇನ್ನು ಕೆಲವು ಜಿಲ್ಲೆಗಳಿಗೆ ಉಸ್ತುವಾರಿ ಸಿಕ್ಕಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ವಿಜಯಪುರ ಡಿಸ್ಟ್ರಿಕ್ಟ್. ನನಗೇನು ಇಲ್ಲೇನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮುಂದುವರಿಯೋಕೆ ನನಗೇನು ಇಲ್ಲಿ ಯಾವುದೂ ತೊಂದರೆ ಇಲ್ಲ. ನನಗೆ ಯಾರಿಂದನೂ ಅಡಚಣೆನೇ ಇಲ್ಲ. ಸರಿ, ಇಲ್ಲಿ ರಾಜಕಾರಣದಿಂದ ಅಪ್ರೂಪ್ ಆಗಿದ್ರೆ ಬರೋದು ಹಂಗೇನಿಲ್ಲ. ರಾಜಕಾರಣ ನಮ್ಮ ಜಿಲ್ಲೆಯೊಳಗೂ ಐತಿ. ಇಲ್ಲಿ ಅಷ್ಟಿಲ್ಲ, ಎಲ್ಲ ಕಡೆ ಇರುತ್ತೆ. ರಾಜಕಾರಣದ ಮೇಲೆ ಎಲ್ಲ ಕಡೆ ಇರುತ್ತೆ. ಸರ್, ಈಗ ಸರ್ಕಾರ ಮಾಲ್ಗಳನ್ನ ಬಂದ್ ಮಾಡಿ ಆದೇಶ ಮಾಡಿದ್ದಾರೆ ಸರ್. ಕೆಲವೊಂದಿಷ್ಟು ಮಾಲ್ಗಳು ಇನ್ನೂ ಬಂದ್ ಆಗಿಲ್ಲ ಸರ್. ಅವರು ಒತ್ತಾಯಪೂರ್ವಕವಾಗಿ ಇವರಿಗೆ ಕೆಲಸ ಯಾವ ಮಾಲ್ಗಳು ಬಂದಾಗಿಲ್ಲ. ಈಗ ತಕ್ಷಣವೇ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ, ಅಂಥ ಮಾಲ್ಗಳನ್ನು ಬಂದ್ ಮಾಡಿಸ್ತೇನೆ. ಧರಿಸುವಂಥ ವ್ಯವಸ್ಥೆ ಮಾಡ್ತೇವೆ. ನಾನು ಆಗಲೇ ಹೇಳಿದೆ, ಹೆಚ್ಚಿನ ದರದಲ್ಲಿ ಮಾರದಂತೆ ಏನು ಕ್ರಮ ತೊಗೊಳಕ್ಕೆ ಸಾಧ್ಯ ಐತಿ ಅದನ್ನು ತೊಗೊಳಕ್ಕೆ ಹಚ್ತೇವೆ. ಮಾಸ್ಕದ ಬಗ್ಗೆ ನಾನು ಈಗಾಗಲೇ ತಮಗೆ ಹೇಳಿ. ಅಲ್ಲ ಸರ್, ಅಂದರೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಮಾಸ್ಕ್ನ ಏನು ಮಾಡ್ತಾರೆ ಸರ್, 10 ರೂಪಾಯಿ 20 ರೂಪಾಯಿ ಕ್ವಾಲಿಟಿ ಸುಮ್ಮನೆ ಮಾಸ್ಕೇ ಅಲ್ಲ ಅದು. ಅಂಥ ಬಟ್ಟೆಗಳನ್ನು ಕೂಡ ಬಸ್ ಸ್ಟ್ಯಾಂಡ್ ಅಂತ ಖುಲ್ಲಾ ಜಾಗಗಳಿಗೆ ರಾಜಾರೋಷವಾಗಿ ಬೆಳಗ್ಗೆ ಮಾರ್ತಾ ಇದ್ದಾರೆ ಸರ್. ಅದು 100 ರೂಪಾಯಿ 200 ರೂಪಾಯಿಗೆ ಮಾರ್ತಾ ಇದ್ದಾರೆ ಸರ್. ಜನ ಮುಗ್ದ್ರಿಲ್ಲ ಅಂತ ಖರೀದಿ ಮಾಡುವಂಥ ಅದನ್ನು ಮಾರಲಿಕ್ಕೆ ಏನು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ವಿದಿನ್ 24 hours I will get into the control. Within 24 hours. Yes sir. Thank you sir. Within 24 hours ಕಂಟ್ರೋಲ್ ಬರಲಿಲ್ಲ ಅಂದರೆ kindly give me one message, SMS. Yes sir. I will reply. Thank you sir. ಸ್ನೇಹಿತರು ಹೇಳ್ತಾರೆ, ಒಂದು ನಿಮಿಷ, ಬಸ್ ಸ್ಟ್ಯಾಂಡ್ ಒಳಗೆ ಅದು ಇಟ್ಟ ಜನರಲ್ ಮಾಸ್ಕ್ 100-200 ರೂಪಾಯಿ ಬಾಯಿ ಬಂದಾಗ ಮಾಡ್ತಾರೆ. ಅದು ಸಾಯಂಕಾಲದೊಳಗಾಗಿ ನಾಳೆ ಮುಂಜಾನೆ ಒಳಗೆ ಓನ್ಲಿ ದಟ್ ಹ್ಯಾಸ್ ಟು ಬಿ ಸೋಲ್ಡ್ ಇನ್ ಮೆಡಿಕಲ್ ಶಾಪ್ಸ್ ವಿತ್ ರೀಸನೇಬಲ್ ರೇಟ್ಸ್. ವಿದಿನ್ 24 hours you have to bring it control. आपकी सुविधा के लिए हमने बनाया बी न्यूज़ नेशन ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी भी न्यूज़ नेशन ऐप को डाउनलोड कीजिए। देश भर की
खबरों को देखने के लिए। कमर्शियल कॉम्प्लेक्स किराए पर मौजूद बीजापुर के ऐतिहासिक इब्राहिम रोजे के आगे मोती गुम्बज सिविल हॉस्पिटल रोड पर एक विशाल खूबसूरत माहौल और विशेष डिजाइन से तैयार कमर्शियल कॉम्प्लेक्स और रहने के लिए मकान आपकी हर सुविधा के अनुसार व्यापार और परिवार सहित रहने के लिए अंडरग्राउंड 22x38, ग्राउंड फ्लोर 25x38, फर्स्ट फ्लोर 27x38 दुकान और रहने के लिए 3 बेड वाले 12x12 रूम, 12x12 किचन रूम, 18x18 का बड़ा हॉल, 6x6 बाथरूम, 2 मास्टर बेडरूम आपके आराम का खास ख्याल रखते हुए बनाए गए इस कमर्शियल कॉम्प्लेक्स को रेंट पर लेने और कारोबार को आगे बढ़ाने के ख्वाहिशमंद अधिक जानकारी के लिए 9972681884 8147332713 या दीनार फर्नीचर के मालिक मूसा मुल्ला से संपर्क कर सकते हैं।